ಓಕೆ, ಈ ಒಂದು ವಿಡಿಯೋದಲ್ಲಿ ನಾವು ಪಿ ಯು ಬೋರ್ಡ್ ಅವರು ರಿಲೀಸ್ ಮಾಡುವಂಥ ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ 1 ಅದರಲ್ಲಿ ಪಾರ್ಟ್ ಡಿ ಕ್ವಶನ್ಸ್ ಸೊಲ್ಯೂಷನ್ಸ್ನ ಡಿಸ್ಕಸ್ ಮಾಡೋಣ. ಇದರಲ್ಲಿ ನಮಗೆ ಎನಿ 4 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಪ್ರತಿಯೊಂದು ಕ್ವಶನ್ಗೂ 5 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಫಸ್ಟ್ 39th ಕ್ವಶನ್ನ ನೋಡೋಣ. 39th ಕ್ವಶನ್. ನಮಗೇನು ಕೊಟ್ಟಿದ್ದಾರೆ, ಸ್ಟೇಟ್ ವೆದರ್ ದ ಫಂಕ್ಷನ್ ಫ್ರಮ್ ಎಫ್ ಈಸ್ ಮ್ಯಾಪಿಂಗ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 3 - 4x ಈಸ್ 1 ಆನ್ ಟು ಆರ್ ಬೈಜೆಕ್ಟಿವ್, ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಯಾವಾಗಾದರೂ ನಾವು ಫಂಕ್ಷನ್ಸ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾಯಿದ್ದೀವಿ ಅಂದರೆ ಇಲ್ಲಿ ಡೊಮೈನು ಕೋಡೊಮೈನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ, ಅದನ್ನು ನಾವು ನೋಡ್ಕೊಬೇಕು. ನಮ್ಗೆ ಇಲ್ಲೇನು ಕೊಟ್ಟಿದ್ದಾನೆ, ಫಸ್ಟು ಗಿವೆನ್. what is the given? f is from r to r. Defined by function ಕೊಟ್ಟಿದ್ದಾರೆ ನಮಗೆ, defined by f of x equal to 3 - 4x. ಫಸ್ಟ್ 1 ಚೆಕ್ ಮಾಡೋಣ. ಚೆಕ್ ಫಾರ್ 1 ಅಂದ್ರೂ ಒಂದೇ, ಇಂಜೆಕ್ಟಿವ್ ಫಂಕ್ಷನ್ ಅಂದ್ರೂ ಒಂದೇ, ನೆನಪಿರಲಿ, ಇಂಜೆಕ್ಟಿವ್. ಫಸ್ಟು ನೀವೇನು ಮಾಡ್ತೀರಂದರೆ ಎ ಫಂಕ್ಷನ್ ಈಸ್ 1 ನಿಮಗೆ ಫಸ್ಟು 1 ಅಂದರೆ ಏನು ಅಂತ ಗೊತ್ತಿರಬೇಕು. ಎ ಫಂಕ್ಷನ್ ಈಸ್ 1 ಇಫ್ ಎಫ್ ಆಫ್ x1 ಈಕ್ವಲ್ ಟು ಎಫ್ ಆಫ್ x2 ದಟ್ ಇಂಪ್ಲೈಸ್ x1 ಈಕ್ವಲ್ ಟು x2. ಇದು ನಿಮಗೆ ಗೊತ್ತಿರಬೇಕು. ತುಂಬ ಇಂಪಾರ್ಟೆಂಟ್. ಇದು ಡೆಫಿನೇಷನ್ ಆಫ್ 1 ಇದು ಸ್ಯಾಟಿಸ್ಫೈ ಮಾಡಬೇಕು. ಫಸ್ಟ್ ನೀವು ಎಫ್ ಆಫ್ x1 ಈಕ್ವಲ್ ಎಫ್ ಆಫ್ x2 ಸ್ಟಾರ್ಟ್ ಮಾಡ್ಕೊಳ್ಳಿ. ಎಫ್ ಆಫ್ x1 ಏನು ನಿಮಗೆ ಏನಾಗುತ್ತೆ, 3 - 4 x ಹತ್ರ x1 ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ x2 ಅಂದರೆ x ಹತ್ರ x2 ರಿಪ್ಲೇಸ್ ಮಾಡಿ 3 - 4 x2. ಈ ಸೈಡು 3 ಸೇಮ್ ಇದೆ, ಕಾಮನ್ ಇದೆ, ಕ್ಯಾನ್ಸಲ್ ಆಗುತ್ತೆ. ನಿಮಗೆ 4x1 ಈಕ್ವಲ್ ಟು -4x2 ಬರುತ್ತೆ. ಅರ್ಥ ಆಯ್ತಾ? ಇದು ಕ್ಯಾನ್ಸಲ್ ಆಗುತ್ತೆ. ಮತ್ತು ಇಲ್ಲಿ -4 ಕ್ಯಾನ್ಸಲ್ ಆಗುತ್ತೆ. x1 ಈಸ್ ಈಕ್ವಲ್ ಟು x2. x1 ಈಕ್ವಲ್ ಟು x2 ಇದು ಸೇಮ್. ದೇರ್ ಫೋರ್ ಇದರಿಂದ ನಮಗೇನು ಗೊತ್ತಾಗುತ್ತೆ, ಎಫ್ ಈಸ್ 1 to 1 ಫಂಕ್ಷನ್ ಅಂತ ನಾವು ಪ್ರೂವ್ ಮಾಡಿದ್ವಿ. ನೆಕ್ಸ್ಟು ಚೆಕ್ ಫಾರ್ ಆನ್ ಟು ಅಂದ್ರೂ ಒಂದೇ, ಸಬ್ಜೆಕ್ಟಿವ್ ಫಂಕ್ಷನ್ ಅಂದ್ರೂ ಒಂದೇ. ಲೆಟ್ y ಬಿಲಾಂಗ್ಸ್ ಟು ರಿಯಲ್ ನಂಬರ್, ಕೋಡೊಮೈನ್. ಕೋಡೊಮೈನ್ we need to find x such that f of x equal to y. We need to find x such that f of x equal to y. y is equal to, ಇಲ್ಲಿ f of x ಏನಿದೆಯೋ ಇದನ್ನು y ಅಂತ ತಗೊಳ್ಳಿ. y is equal to 3 - 4x. ಇದನ್ನು ಇನ್ ಟರ್ಮ್ಸ್ ಆಫ್ ವೈಯಲ್ಲಿ ಎಕ್ಸ್ಪ್ರೆಸ್ ಮಾಡಿ. ಇದೇನಾಗುತ್ತೆ, ನಮಗೆ ಇದನ್ನು ಇಂಟರ್ಚೇಂಜ್ ಮಾಡ್ಕೊಳ್ಳಿ. -4x ಈ ಕಡೆ ಬರುತ್ತೆ, y ಈ ಸೈಡ್ ಬರುತ್ತೆ. 4x ಈಕ್ವಲ್ ಟು 3 - y. 4ನಿಂದ ಡಿವೈಡ್ ಮಾಡಿ ಆನ್ ಬೋತ್ ಸೈಡ್. ಆವಾಗ ನಮಗಿದೇನಾಗುತ್ತೆ, x ಈಕ್ವಲ್ ಟು 3 - y/4 ಆಗುತ್ತೆ. ನಿಮಗೆ ಗೊತ್ತಿದೆ y ಅನ್ನೋದೇನು ಬಿಲಾಂಗ್ಸ್ ಟು ರಿಯಲ್ ನಂಬರ್. ಸಿನ್ಸ್ y ಬಿಲಾಂಗ್ಸ್ ಟು ಎನಿ ರಿಯಲ್ ನಂಬರ್. y ಅನ್ನೋದು ಎನಿ ರಿಯಲ್ ನಂಬರ್ ಆದರೆ ಇದು ಈ ಕಂಪ್ಲೀಟ್ ವ್ಯಾಲ್ಯೂ ಇದು ಕೂಡ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂ ಕೂಡ ಏನಾಗುತ್ತೆ, ರಿಯಲ್ ನಂಬರ್ ಆಗುತ್ತೆ. ಕರೆಕ್ಟಾ? 3 - y is belongs to r. 3 - y/4 also is also a real number. Real number r. Thus ಇದರಿಂದ ನಮಗೇನು ಗೊತ್ತಾಗುತ್ತೆ, thus for every y there exists a pre-image x.
ಓಕೆ ದೇರ್ ಫೋರ್ ಎಫ್ ಈಸ್ ಆನ್ ಟು. ನೋಡಿ, ಯಾವುದಾದ್ರೂ ಒಂದು ಫಂಕ್ಷನು ಬೋತ್ ಒನ್ ಫಂಕ್ಷನ್ ಅದು ಒನ್ ಆನ್ ಟು ಎರಡೂ ಆಗಿದೆ ಅಂದ್ಕೊಳ್ಳಿ, ಅಂಥ ಫಂಕ್ಷನ್ನ ಬೈಜೆಕ್ಟಿವ್ ಅಂತ ಕರಿತೀವಿ. ಓಕೆ, ಇದರಿಂದ ಸಿನ್ಸ್ ಎಫ್ ಈಸ್ ಬೋತ್ ಒನ್ ಟು ಒನ್ ಆ್ಯಂಡ್ ಆನ್ ಟು. ಓಕೆ, ಇದರಿಂದ ನಮಗೆ ಗೊತ್ತಾ ಎಫ್ ಈಸ್ ಬೈಜೆಕ್ಟಿವ್ ಆಲ್ಸೋ. ಇಷ್ಟೇ. ಓಕೆ, ಇಷ್ಟು ಬರೆದ್ರೆ ಸಾಕು, ನಿಮ್ಗೆ 5 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಇಷ್ಟೇ. ಇನ್ನು ಇದು ನೋಡಿ ಮ್ಯಾಟ್ರಿಕ್ಸ್ ಕ್ವಶನ್ನು. ಓಕೆ, 3 ಮ್ಯಾಟ್ರಿಸಸ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಎ ಸಿ ಬಿ ಸಿ ಆ್ಯಂಡ್ ಎ ಪ್ಲಸ್ ಬಿ ಇಂಟು ಸಿ, ಆಲ್ಸೋ ವೆರಿಫೈ ದಟ್ ದಿಸ್ ಈಕ್ವಲ್ ಟು ದಿಸ್ ಅಂತ ನಾವು ವೆರಿಫೈ ಮಾಡಬೇಕು. ಓಕೆ, ಫಸ್ಟು ಎ ಸಿ ಫೈಂಡ್ ಔಟ್ ಮಾಡೋಣ. ಎ ಇಂಟು ಸಿ, ಎ ಅಂದ್ರೇನು 0 6 7 -6 0 8 7 -8 0. ಓಕೆ, ಸಿ 2 -2 3. ಇವಾಗ ಏನು ಮಾಡಬೇಕು, ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ನ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್. ಓಕೆ, ಇದನ್ನು ನೆನಪಿಟ್ಕೊಳ್ಳಿ. ನೋಡಿ, ಇದ್ರ ಆರ್ಡರ್ ನೋಡಿ, ಇದ್ರದ್ದು ಆರ್ಡರ್ ಎಷ್ಟು, 3x3 ಮ್ಯಾಟ್ರಿಕ್ಸ್. ಇದ್ರದ್ದು ಆರ್ಡರ್ ಎಷ್ಟು, 3 ರೋಸ್ ಇದೆ, ಓನ್ಲಿ 1 ಕಾಲಮ್. ಓಕೆ, ಇವೆರಡು ಸೇಮ್ ಇದೆ. ಇನ್ನು ನಮಗೆ ಇಲ್ಲಿ ರಿಕ್ವೈರ್ಡ್ ಆನ್ಸರ್ ಹೆಂಗೆ ಬರಬೇಕಂದ್ರೆ 3/1 ಅಂದರೆ 3 ರೋಸು 1 ಕಾಲಮ್ ಫಾರ್ಮೇಟಲ್ಲೇ ಬರಬೇಕು. ಅರ್ಥ ಆಯ್ತಾ? ಆನ್ಸರ್, ಫೈನಲ್ ಆನ್ಸರ್. ಇದನ್ನು ಮಲ್ಟಿಪ್ಲೈ ಮಾಡಿ. ಫಸ್ಟು 0 ಇಂಟು 2ನ ಮಲ್ಟಿಪ್ಲೈ ಮಾಡಿ, ಏನು ಬರುತ್ತೆ 0. ನೆಕ್ಸ್ಟು 6 ಇಂಟು -2ನ ಮಲ್ಟಿಪ್ಲೈ ಮಾಡಿ. ಓಕೆ, -12. ನೆಕ್ಸ್ಟು 7 ಇಂಟು 3ನ ಮಲ್ಟಿಪ್ಲೈ ಮಾಡಿ, ಏನು ಬರುತ್ತೆ 7 3 is 21. ನೆಕ್ಸ್ಟು ಸೆಕೆಂಡ್ ರೋ ಫಸ್ಟ್ ಕಾಲಮ್, ಇದನ್ನು ಮಲ್ಟಿಪ್ಲೈ ಮಾಡಿ. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡಿ. -6 ಇಂಟು 2 ಏನು ಬರುತ್ತೆ -12 ಪ್ಲಸ್ 0 ಇಂಟು -2 0 ಪ್ಲಸ್ 8 3 is 24. ನೆಕ್ಸ್ಟು ಇದನ್ನು ಮಲ್ಟಿಪ್ಲೈ ಮಾಡಿ. ಓಕೆ, 7 2 is 14 -8 2 is 16 ಪ್ಲಸ್ 0 ಇಂಟು 3 0. ಓಕೆ, ಇವಾಗ ಇದನ್ನು ಸಿಂಪ್ಲಿಫೈ ಮಾಡೋಣ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿದರೆ ನಮಗೇನು ಬರುತ್ತೆ, -12 21, ಇದು 9, ಇದು 12, ಇದು 30ನ. ಒಂದು ನಿಮಿಷ. 7 ಇಂಟು 2 14. ಓಕೆ, ಮೈನಸ್ ಪ್ಲಸ್ ಇದು ಇಷ್ಟು ಬರುತ್ತೆ ಇದು. ನೆಕ್ಸ್ಟು ಬಿ ಸಿ. ಓಕೆ, ಬಿ ಸಿ ತಗೊಳ್ಳೋಣ. ಬಿ ಅಂದರೆ 0 1 1 1 0 2 1 2 0. ಸಿ 2 -2 3. ಓಕೆ, ಸೇಮ್ ಇಲ್ಲೂ ಕೂಡ ಫಸ್ಟ್ ರೋ ಫಸ್ಟ್ ಕಾಲಮ್ನ ಮಲ್ಟಿಪ್ಲೈ ಮಾಡೋಣ. ಫಸ್ಟ್ ಕಾಲಮ್ನ ಮಲ್ಟಿಪ್ಲೈ ಮಾಡಿದರೆ ಏನು ಬರುತ್ತೆ, 0 ಇಂಟು 2 0 -2 ಪ್ಲಸ್ 3 ಬರುತ್ತೆ. ನೆಕ್ಸ್ಟು ಸೆಕೆಂಡ್ ರೋ ಫಸ್ಟ್ ಕಾಲಮ್ನ ಮಲ್ಟಿಪ್ಲೈ ಮಾಡಿ. 1 ಇಂಟು 2 2 0 ಇಂಟು -2 0 2 ಇಂಟು 3 6. ನೆಕ್ಸ್ಟು ಥರ್ಡ್ ರೋ ಫಸ್ಟ್ ಕಾಲಮ್ನ ಮಲ್ಟಿಪ್ಲೈ ಮಾಡಿ. 1 ಇಂಟು 2 2. ಓಕೆ, -2 2 is 4 ಪ್ಲಸ್ 0 ಇಂಟು 3 0. ದಟ್ ಈಸ್ ಈಕ್ವಲ್ ಟು, ಓಕೆ, -2 ಪ್ಲಸ್ 3 1 8 -2. ಇದು ಬರುತ್ತೆ ಆನ್ಸರ್. ನೆಕ್ಸ್ಟು ಫೈನಲಿ ಎ ಪ್ಲಸ್ ಬಿ ಇಂಟು ಸಿ. ಫಸ್ಟ್ ಎ ಪ್ಲಸ್ ಬಿ ಫೈಂಡ್ ಔಟ್ ಮಾಡೋಣ. ಎ ಪ್ಲಸ್ ಬಿ 0 6 7 -6 0 8 7 -8 0 ಪ್ಲಸ್ ಬಿ 0 1 1 1 0 2 1 2 0. ದಟ್ ಈಸ್ ಈಕ್ವಲ್ ಟು, ಓಕೆ, ಸೇಮ್ ಪೊಸಿಷನಲ್ಲಿ ಇರೋ ಎಲಿಮೆಂಟ್ನೇ ಆ್ಯಡ್ ಮಾಡಿ. 0 0 ಪ್ಲಸ್ 0 ಏನಾಗುತ್ತೆ 0ನೇ ಬರುತ್ತೆ. ಓಕೆ, ನೆಕ್ಸ್ಟು 6 ಪ್ಲಸ್ 1 ಏನು ಬರುತ್ತೆ 7. ಈಗ ಎಲ್ಲ ಪ್ರತಿಯೊಂದು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಸೇಮ್ ಪೊಸಿಷನಲ್ಲಿರೋ ಎಲಿಮೆಂಟ್ನೇ ಆ್ಯಡ್ ಮಾಡಬೇಕು. 7 ಪ್ಲಸ್ 1 ಏನು 8. ಓಕೆ, ಇಲ್ಲ ಪ್ರತಿಯೊಂದು ಪೊಸಿಷನಲ್ಲಿರೋ ಎಲಿಮೆಂಟ್ನೂ ಆ್ಯಡ್ ಮಾಡಿ. ಓಕೆ, ಇದು -5 ಬರುತ್ತೆ, ಇದು 0, ಇದು 10 8 -6 ಇದು 0. ಓಕೆ, ನೆಕ್ಸ್ಟು ಎ ಪ್ಲಸ್ ಬಿ ಇಂಟು ಸಿ ಮಾಡಬೇಕು. ಎ ಪ್ಲಸ್ ಬಿ ಇಂಟು ಸಿ ದಟ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ
ಎ ಪ್ಲಸ್ ಬಿ ಅನ್ನೋದೇನು 0 7 8 -5 0 10 8 -6 0. ಓಕೆ, ಸಿ ಅನ್ನೋದೇನು ನಮಗೆ 2 -2 ಓಕೆ 3. ಇವಾಗ ಇದನ್ನು ಮಲ್ಟಿಪ್ಲೈ ಮಾಡಿ, ಇದನ್ನು ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ ನಮಗೆ, ಇದು 0 -14 +24. ಓಕೆ, ನೆಕ್ಸ್ಟು -10 +0 +30 16. ಓಕೆ, +12 +0. ಓಕೆ, ಫೈನಲಿ ಇದನ್ನು ಸಿಂಪ್ಲಿಫೈ ಮಾಡಿದರೆ 10 20 28 ಬರುತ್ತೆ. ದಿಸ್ ಈಸ್ ಎ ಪ್ಲಸ್ ಬಿ ಇಂಟು ಸಿ. ಓಕೆ, ಇಷ್ಟು ಕ್ಲಿಯರ್ ಆಯಿತು. ಫೈನಲಿ ದಿಸ್ ಈಕ್ವಲ್ ಟು ದಿಸ್ ಅಂತ ನಾವು ಪ್ರೂವ್ ಮಾಡಬೇಕು. ಆಲ್ರೆಡಿ ಇದು ನಮಗೆ ಗೊತ್ತಿದೆ. ಓಕೆ, ವೆರಿಫೈ ಮಾಡೋಣ. ವೆರಿಫೈಯಿಂಗ್ ಎ ಪ್ಲಸ್ ಬಿ ಇಂಟು ಸಿ ಈಸ್ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ. ಓಕೆ, ಇವಾಗ ಆಲ್ರೆಡಿ ವ್ಯಾಲ್ಯೂಸಲ್ಲಿ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಓಕೆ, ಈ ಸೈಡ್ ಎಲ್ ಎಚ್ ಎಸ್ ಸೈಡ್ ನಮ್ಗೆ ಇಲ್ಲಿ ಆಲ್ರೆಡಿ ಇದೆ. ಇವಾಗ ಆರ್ ಎಚ್ ಎಸ್ ಸೈಡ್ ಎ ಸಿ ಪ್ಲಸ್ ಬಿ ಸಿ ಇದನ್ನು ತೊಗೊಳ್ಳೋಣ. ಎ ಸಿ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ. ಎ ಸಿ ವ್ಯಾಲ್ಯೂ ಏನು 9 12 30. ಓಕೆ, ಬಿ ಸಿ ವ್ಯಾಲ್ಯೂ ಏನಿದೆ ನಮಗೆ 1 8 -2. ಓಕೆ, ಇದನ್ನು ತೊಗೊಂಡ್ರೆ 9 + 1. ಓಕೆ, 10 20 28 ಅಷ್ಟೇ. ಓಕೆ, ರಿಸಲ್ಟ್ ಈಸ್ ವೆರಿಫೈಡ್. ಓಕೆ, ರಿಸಲ್ಟ್ ವೆರಿಫೈಡ್ ಅಂತಲೂ ಬರೆದ್ರೂ ಸಾಕು. ನೀವು ರಿಸಲ್ಟ್ ಈಸ್ ವೆರಿಫೈಡ್ ಅಂತ ಬರೀರಿ, ಇಲ್ಲಾಂದರೆ ರಿಸಲ್ಟ್ ವೆರಿಫೈಡ್ ಅಷ್ಟೇ. ಓಕೆ, ಇಷ್ಟೇನೇನೂ ಇಲ್ಲ. ಇದನ್ನು ಬೇಕಾದರೆ ಇಕ್ವೇಷನ್ ನಂಬರ್ 1 ಅಂತ ತೊಗೊಳ್ಳಿ. ಇಲ್ಲ, ಸಾಕು ಇಷ್ಟೇ. ಓಕೆ, ಇಷ್ಟು ಬರೀರಿ ಸಾಕು, ನಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. 40 ಮಾರ್ಕ್ಸು 40ನೇ ಕ್ವಶನ್ನು ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು 41 ಸಾಲ್ವ್ ದಿ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಬೈ ಮ್ಯಾಟ್ರಿಕ್ಸ್ ಮೆಥಡ್. ಓಕೆ, ಮ್ಯಾಟ್ರಿಕ್ಸ್ ಮೆಥಡ್ ಇಲ್ಲಿ ನಮ್ಗೆ ಏನೇನು ಸಿಸ್ಟಮ್ ಆಫ್ ಇಕ್ವೇಷನ್ಸ್ ಕೊಟ್ಟಿದ್ದಾರೆ. ಓಕೆ, ಇದನ್ನೆಲ್ಲ ಮ್ಯಾಟ್ರಿಕ್ಸ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು. ಮ್ಯಾಟ್ರಿಕ್ಸ್ ಫಾರ್ಮ್. ಓಕೆ, ಮ್ಯಾಟ್ರಿಕ್ಸ್ ಫಾರ್ಮ್ ಏನು, ಎ ಎಕ್ಸ್ ಈಕ್ವಲ್ ಟು ಬಿ. ಓಕೆ, ಈ ಫಾರ್ಮೆಟ್ಗೆ ಕನ್ವರ್ಟ್ ಮಾಡಬೇಕು. ಫಸ್ಟ್ ಎ ಅಂದರೆ ಏನು, ಎ ಅಂದರೆ ಎಕ್ಸು ವೈ ಜೆಡ್ ಕೋಫಿಷಿಯೆಂಟ್ಸ್ ಇದೆಯಲ್ಲ, ಆ ನಂಬರ್ಸ್ ಕೋಫಿಷಿಯೆಂಟ್ಸ್ 4 3 2. ಓಕೆ, ಇದರಲ್ಲಿ 4 3 2, ಇದರಲ್ಲಿ 2 4 6 2 4 6, ಇದರಲ್ಲಿ 6 2 3 6 2 3. ನೆಕ್ಸ್ಟ್ ಎಕ್ಸ್ ಅಂದರೆ ಏನು, ಸ್ಮಾಲ್ ಎಕ್ಸು ವೈ ಝೆಡ್ ಅಂತ ಬರ್ಕೊಳ್ಳಿ. ಓಕೆ, ಬಿ ಅಂದರೆ ಏನು, ರೈಟ್ ಸೈಡ್ ಇದೆಯಲ್ಲ ನಂಬರ್ಸು ಅವು. ಓಕೆ, ಆ ಕಾನ್ಸ್ಟೆಂಟ್ ವ್ಯಾಲ್ಯೂಸು 60 90 70. ಓಕೆ, ಫಸ್ಟ್ ಸ್ಟೆಪ್ ಏನು ಅಂದರೆ ವಿ ನೀಡ್ ಟು ಫೈಂಡ್ ಡಿಟರ್ಮಿನೆಂಟ್. ಫಸ್ಟ್ ಸ್ಟೆಪ್ಪು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ. ಓಕೆ, ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡಿ. ಓಕೆ, 4 3 2 2 4 6 6 2 3. ಇದು ಫಸ್ಟ್ ಸ್ಟೆಪ್ಪು. ಓಕೆ, ಡಿಟರ್ಮಿನೆಂಟನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದರೆ ಏನು ಬರುತ್ತೆ, 12 - 12. ಓಕೆ, -3 6 -36 +2 × 4 -24. ಇದು ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ, 4 of 0 3 of -30 +2 of -20. ದಟ್ ಈಸ್ ಈಕ್ವಲ್ ಟು, ಇದು ನಮಗೆ 90 - 40 ಈಸ್ ಈಕ್ವಲ್ ಟು 50. ಇಷ್ಟು ಬಂತಲ್ಲ. ಸಿನ್ಸ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ನಾಟ್ ಈಕ್ವಲ್ ಟು 0, ಎ ಇನ್ವರ್ಸ್ ಅನ್ನೋದು ಎಕ್ಸಿಸ್ಟ್ ಆಗುತ್ತೆ. ಓಕೆ, ಎ ಇನ್ವರ್ಸ್ ಎಕ್ಸಿಸ್ಟ್ ಆದರೆ ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಅಡ್ಜಾಯಿಂಟ್ ಅನ್ನೋದು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಅಡ್ಜಾಯಿಂಟ್ ಅನ್ನೋದು ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡಬೇಕು. ವಿ ನೀಡ್ ಟು ಫೈಂಡ್ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡಬೇಕಂದ್ರೆ ನಿಮಗೆ ಅಡ್ಜಾಯಿಂಟ್ ಆಫ್ ಎ. ಓಕೆ, ಅಡ್ಜಾಯಿಂಟ್ ಆಫ್ ಎ ಏನು ನೋಡಿ, C11. ಓಕೆ, C12 C13. ಓಕೆ, C21 C22 C33 C
C31 C32 C33 ಈ ವ್ಯಾಲ್ಯೂಸ್ನ ನೀವು ಫೈಂಡ್ ಔಟ್ ಮಾಡಬೇಕು. ಓಕೆ, C11 C2 ಅನ್ನೋದೇನು ಕೋಫ್ಯಾಕ್ಟರ್ಸ್. ಓಕೆ, ಇದನ್ನು ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಫಸ್ಟ್ ಇದು ಜನರಲ್ ಫಾರ್ಮುಲಾ ನಿಮ್ಗೆ ಗೊತ್ತಿರಲಿ. Cij is equal to -1 power of i plus j Mij. ಓಕೆ, Mij ಅನ್ನೋದೇನೆಂದರೆ ಮೈನರ್. ಓಕೆ, ಅರ್ಥ ಆಯ್ತಾ? ಇದನ್ನು ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ಅಂತ ನೋಡೋಣ. ಓಕೆ, ಫಸ್ಟು C11 is equal to ಏನಾಗುತ್ತೆ, C11 is equal to -1 power of ಇದು ನೋಡಿ ಈ ವ್ಯಾಲ್ಯೂ 1 ಇದು i j ಇಲ್ಲಿ ತಗೊಳ್ಳಿ. ಏನಾಗುತ್ತೆ 1 + 1 M11 ದಟ್ ಈಸ್ ನಥಿಂಗ್ ಬಟ್ M11 ಅಂದರೆ ಏನಂದರೆ ಈ ಮ್ಯಾಟ್ರಿಕ್ಸಲ್ಲಿ ಈ 4 ಇದೆಯಲ್ಲ, ಈ 4 ಬಿಟ್ಟಾಕಿ ಈ ವ್ಯಾಲ್ಯೂಸ್ ಏನಿದೆಯೋ ಇದ್ರಿಗೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ. ಅದು M11. ಓಕೆ, ದಟ್ ಈಸ್ ಈಕ್ವಲ್ ಟು 4 6 2 3. ಇದರ ಡಿಟರ್ಮಿನೆಂಟ್ ಏನಾಗುತ್ತೆ 4 3 12. ಆಲ್ರೆಡಿ ನೀವು ಫೈಂಡ್ ಔಟ್ ಮಾಡಿದ್ದೀರ ಈ ವ್ಯಾಲ್ಯೂಸ್, ಇಲ್ಲೇ ಇದೆ ನೋಡಿ. ಓಕೆ, 12 - 12 ದಟ್ ಈಸ್ ಈಕ್ವಲ್ ಟು 0. ಓಕೆ, ನೆಕ್ಸ್ಟು C12 ಫೈಂಡ್ ಔಟ್ ಮಾಡಿ. C12 ಏನಾಗುತ್ತೆ ಅಂದರೆ -1 power of 1 + 2 M12 ದಟ್ ಈಸ್ ಈಕ್ವಲ್ ಟು -M12 ಬರುತ್ತೆ. ದಟ್ ಈಸ್ ಮೈನಸ್ ಆಫ್ M12 ಅಂದರೆ ಇದು ಈ ವ್ಯಾಲ್ಯೂ ಇದೆಯಲ್ಲ. ಓಕೆ, ಇದನ್ನು ಕ್ಯಾನ್ಸಲ್ ಮಾಡಿ ರಿಮೈನಿಂಗ್ ಎಲಿಮೆಂಟ್ಸ್ ಏನಿದೆಯೋ ಅದ್ರಿಗೆ ಡಿಟರ್ಮಿನೆಂಟ್ 2 6 6 3. ಓಕೆ, 2 6 6 3 ಇದ್ರ ಡಿಟರ್ಮಿನೆಂಟ್ -3 to 6 -36. ಓಕೆ, ದಟ್ ಈಸ್ ಈಕ್ವಲ್ ಟು ಇದೇನು ಬರುತ್ತೆ -30 ದಟ್ ಈಸ್ ಈಕ್ವಲ್ ಟು 30. ಇದು ನಮಗೆ ಓಕೆ C12 ವ್ಯಾಲ್ಯೂ. ನೆಕ್ಸ್ಟು ಸಿಮಿಲರ್ಲಿ C13 ಫೈಂಡ್ ಔಟ್ ಮಾಡಬೇಕು. -1 power of 1 + 3 M13 ದಟ್ ಈಸ್ ಈಕ್ವಲ್ ಟು M13 ಬರುತ್ತೆ. ಓಕೆ, 1 + 3 ಅನ್ನೋದು 4 -1 power of 4 ಅನ್ನೋದು 1, ಅದರಿಂದ M13 ಮಾತ್ರ ಬರುತ್ತೆ. ದಟ್ ಈಸ್ ಈಕ್ವಲ್ ಟು M13 ಅಂದರೆ ಈ ಎಲಿಮೆಂಟ್ ಇದೆಯಲ್ಲ ಇದ್ರ ಕ್ಯಾನ್ಸಲ್ ಮಾಡಿ. M13 ಅನ್ನೋದೇನು ಪೊಸಿಷನ್. ಓಕೆ, ಯಾವ ಪೊಸಿಷನಲ್ಲಿದೆಯೋ ಎಲಿಮೆಂಟು ಫಸ್ಟ್ 1 ಅನ್ನೋದು ಫಸ್ಟ್ ರೋ ಥರ್ಡ್ ಕಾಲಮ್. ಫಸ್ಟ್ ರೋ ಓಕೆ ಥರ್ಡ್ ಕಾಲಮಲ್ಲಿರೋ ಎಲಿಮೆಂಟ್ ಏನಿದೆಯೋ ಅದನ್ನು ಓಕೆ ಅದರ ರೋ ಕಾಲಮ್ನ ನೀವು ಡಿಲೀಟ್ ಮಾಡಿ ರಿಮೈನಿಂಗ್ ಏನು ಎಲಿಮೆಂಟ್ಸ್ ಇದೆಯಲ್ಲ ಅದರದ್ದು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ. ಓಕೆ, ಇದು ಡಿಟರ್ಮಿನೆಂಟ್ 2 4 ಏನು 6 2. ಇದರ ಡಿಟರ್ಮಿನೆಂಟ್ ಏನು 4 24 ಅಂದರೆ -20. ಓಕೆ, ಇದು ಕ್ಲಿಯರ್ ಆಯಿತು. ನೆಕ್ಸ್ಟು ಇನ್ನೊಂದು ಕಾಲಮ್ ಬನ್ನಿ. C21 ಫೈಂಡ್ ಔಟ್ ಮಾಡೋಣ. C21 ಏನು -1 power of 2 + 1 M21 ದಟ್ ಈಸ್ ಈಕ್ವಲ್ ಟು M21 ಬರುತ್ತೆ. M21 ಅಂದರೆ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಂದರೆ ಈ ಎಲಿಮೆಂಟ್. ಓಕೆ, ಅದಾದ ಸೆಕೆಂಡ್ ಕಾಲಮ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ನ ಡಿಲೀಟ್ ಮಾಡಿ. ಏನು ಎಲಿಮೆಂಟ್ಸ್ ಇದೆಯೋ ಅದನ್ನು ಬರ್ಕೊಳ್ಳಿ. 3 2 2 3 3 2 2 3 ಏನಾಗುತ್ತೆ 9 - 4 ಅಂದರೆ 6 ಬರುತ್ತೆ. ಓಕೆ, ಇದು ಕ್ಲಿಯರ್ ಆಯ್ತು ಅಂದ್ಕೊಂಡಿದ್ದೀನಿ. ಸಾರಿ, ಸಿಕ್ಸ್ ಎಲ್ಲ ಹೋಗುತ್ತೆ 5 ತಾನೆ. ಸಾರಿ, ಇದು 5. ಓಕೆ, ಇದು 5 ಬರುತ್ತೆ. ಇದು ಕ್ಯಾನ್ಸಲ್ ಮಾಡೋದು ಏನದು 3 2 2 3 3 2 3 2 2 3 3 is 9 - 2 2 4 ನೆಕ್ಸ್ಟ್ 5 3 ಬರುತ್ತೆ ಅಂದರೆ ಓಕೆ ಮೈನಸ್ ಬರುತ್ತೆ ಇಲ್ಲಿ ಮೈನಸ್. ಓಕೆ, ಇಲ್ಲಿ -5 ಬರುತ್ತೆ. ನೆಕ್ಸ್ಟು C22 -1 power of 2 + 2 M22 ದಟ್ ಈಸ್ M22 ಬರುತ್ತೆ. ದಟ್ ಈಸ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಅಂದರೆ ಈ ಎಲಿಮೆಂಟ್. ಓಕೆ, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಕ್ಯಾನ್ಸಲ್ ಮಾಡಿ. ಏನು ಎಲಿಮೆಂಟ್ ಇದೆ 4 2 6 3 4 2 6 3 4 2 6 3
4 3s are 12 minus 6 2s are 12 equal to 0. C23 minus 1 power of 2 plus 3 m23 is minus m23, that is minus of m23. ಓಕೆ, ಈ ಎಲಿಮೆಂಟ್ ಇದರದ್ದು ಇದು ಕ್ಯಾನ್ಸಲ್ ಮಾಡಿ. 4 3 6 2 4 3 4 3 6 2 ಅಂದರೆ ಮೈನಸ್ ಆಫ್ 4 2 8 ಮೈನಸ್ 18, ಇಟ್ ಈಸ್ ಮೈನಸ್ ಆಫ್ ಮೈನಸ್ 10, ದಟ್ ಈಸ್ ಈಕ್ವಲ್ ಟು 10 ಬರುತ್ತೆ. ನೆಕ್ಸ್ಟು C31, ಓಕೆ, minus 1 power of 3 plus 1 m2 m31 that is equal to m31, that is equal to m31 ಅಂದರೆ ಈ ಎಲಿಮೆಂಟ್ ಇದು ಕ್ಯಾನ್ಸಲ್ ಮಾಡಿ. 3 2 4 6 3 2 3 2 4 6, ಓಕೆ, 6 3 is 18 minus 4 2 is 8, that is 10. Next C32, that is minus 1 power of 3 plus 2 m32, that is minus m32 ಬರುತ್ತೆ. ಮೈನಸ್ ಆಫ್ m32 ಅಂದರೆ ಈ ಎಲಿಮೆಂಟ್ ಇದೆಯಲ್ಲ, ಓಕೆ, ಇದು ಕ್ಯಾನ್ಸಲ್ ಮಾಡಿ. ಏನು ಬರುತ್ತೆ 4 2 ಏನು ಎಲಿಮೆಂಟ್ಸ್ ಇದೆ 4 2 2 6 4 2 4 2 4 2 2 6, ಓಕೆ, ಮೈನಸ್ ಆಫ್ 6 4s are 24, ಓಕೆ, ಮೈನಸ್ 2 2s are 4 ಅಂದರೆ ನಿಮಗೆ ಮೈನಸ್ 20 ಬರುತ್ತೆ. ಓಕೆ, ನೆಕ್ಸ್ಟ್ ಫೈನಲ್ ಆಗಿ C33 ಫೈಂಡ್ ಔಟ್ ಮಾಡಿ. C33 ಮೈನಸ್ 1 ಪವರ್ ಆಫ್ 3 ಪ್ಲಸ್ 3 m33, ದಟ್ ಈಸ್ m33 ಬರುತ್ತೆ, ದಟ್ ಈಸ್ m33. ಓಕೆ, ಲಾಸ್ಟ್ ಈ ಎಲಿಮೆಂಟ್ ಇದೆಲ್ಲ ಇದು ಕ್ಯಾನ್ಸಲ್ ಮಾಡಿ. ಏನು ಬರುತ್ತೆ ನಿಮಗೆ 4 3 2 4 4 3 4 3 2 4 ಅಂದರೆ 16 ಮೈನಸ್ 3 2 6, ದಟ್ ಈಸ್ 10. ಓಕೆ, ಫೈನಲಿ ಅಡ್ಜಾಯಿಂಟ್ ಆಫ್ ಎ ಏನಾಗುತ್ತೆ, ಈ ಎಲ್ಲ ವ್ಯಾಲ್ಯೂಸು ನೋಡಿ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ದಟ್ ಈಸ್ ಅವರ್ ಅಡ್ಜಾಯಿಂಟ್ ಆಫ್ ಎ. ಓಕೆ, ಏನಾಗುತ್ತೆ ಫೈನಲ್ ಆಗಿ 0 30 ಮೈನಸ್ 20 ಮೈನಸ್ 5 0 10 10 ಮೈನಸ್ 20 10 ಬರುತ್ತೆ. ಓಕೆ, ನೆಕ್ಸ್ಟ್ 10 ಫೈಂಡ್ ಔಟ್ ಮಾಡಬೇಕು. ನೋಡಿ, ನಾವು ಎಕ್ಸು ವೈ ಝೆಡ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಬೇಕು, ಕರೆಕ್ಟಾಗಿ ಇಲ್ಲೇ ನೋಡಿ, ಇದು ಮ್ಯಾಟ್ರಿಕ್ಸ್. ಓಕೆ, ಮ್ಯಾಟ್ರಿಕ್ಸ್ ಫಾರ್ಮ್ AX ಈಕ್ವಲ್ ಟು ಬಿ. ಈ ಎ ಅನ್ನೋದು ಇದು ಕೆಳಗಡೆ ಕಳಿಸಿ, ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಆವಾಗ ಎ ಮೇಲೆ ಹೋದರೆ ಎ ಇನ್ವರ್ಸ್ ಆಗುತ್ತೆ. ಓಕೆ, ವಿ ನೋ ದಟ್ ಎ ಇನ್ವರ್ಸ್ ನಥಿಂಗ್ ಬಟ್ ಏನು, ಅಡ್ಜಾಯಿಂಟ್ ಆಫ್ ಎ ಬೈ ಡಿಟರ್ಮಿನೆಂಟ್ ಆಫ್ ಎ. ಓಕೆ, ಗೊತ್ತಿದೆ. ಓಕೆ, ಫೈನಲಿ ಎಕ್ಸ್ ಏನಾಗುತ್ತೆ ನಮಗೆ, ಎ ಇನ್ವರ್ಸ್ ಅಂದರೆ ಅಡ್ಜಾಯಿಂಟ್ ಆಫ್ ಎ ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಬಿ. ಓಕೆ, ಡಿಟರ್ಮಿನೆಂಟ್ ಎಷ್ಟು ಬಂದಿದೆ ನಮಗೆ 50. ಇಲ್ಲಿ ನಮಗೆ 1/50 ಕಾನ್ಸ್ಟೆಂಟ್ ಆಚೆ ತಗೊಳ್ಳಿ. ಅಡ್ಜಾಯಿಂಟ್ ಆಫ್ ಎ ಏನಿದೆ 0. ಓಕೆ, 30 ಮೈನಸ್ 20, ಓಕೆ, ಮೈನಸ್ 5 0 10 10 ಮೈನಸ್ 20 10. ಬಿ ಮ್ಯಾಟ್ರಿಕ್ಸ್ ಎಷ್ಟು 60 90 70 ಇದೆ. ಓಕೆ, 60 90 70. ಓಕೆ, ಇದು ಕ್ಲಿಯರ್ ಆಯ್ತು ನಿಮಗೆ. ಇವಾಗ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ. ಫಸ್ಟ್ ಕಾಲಮ್ನ ಮಲ್ಟಿಪ್ಲೈ ಮಾಡಿ. ಏನು ಬರುತ್ತೆ 1/50, 0 ಇಂಟು 60 0, ಓಕೆ, ಮೈನಸ್ 5 ಇಂಟು 90, ಮೈನಸ್ 9 ಇಂಟು ಮೈನಸ್ 5 ಇಂಟು 90, 9 5 45 ಇಂಟು 450, ಓಕೆ, ಪ್ಲಸ್ 10 ಇಂಟು 70 ಅಂದರೆ 700. ಸಿಮಿಲರ್ಲಿ 30 ಇಂಟು 60 60 is 18 ಅಂದರೆ 1800. ಓಕೆ, ನೆಕ್ಸ್ಟ್ 0 ಇಂಟು 90 0, ನೆಕ್ಸ್ಟ್ ಮೈನಸ್ 20 ಇಂಟು 90 70 7 2 14 ಅಂದರೆ 1400. ನೆಕ್ಸ್ಟು ಮೈನಸ್ 20 ಇಂಟು 60 ಏನಾಗುತ್ತೆ ಮೈನಸ್ 1200. ಓಕೆ, ಪ್ಲಸ್ ಇದು 900 ಪ್ಲಸ್ 700 ಇಷ್ಟು ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡೋಣ. 1/50, ಓಕೆ, ಇದು ನಮಗೆ 250
ಇದು ನಮಗೆ 400, ಇದು 400. ಓಕೆ, ದಟ್ ಈಸ್ ಈಕ್ವಲ್ ಟು ಈ 150 ಒಳಗಡೆ ಕಳಿಸಿ ಮಲ್ಟಿಪ್ಲೈ ಮಾಡಿ 1/150 ಇನ್ಸೈಡ್ ಮಲ್ಟಿಪ್ಲೈ ಮಾಡಿ. ಓಕೆ, 250/50. ಓಕೆ, ಇಲ್ಲಿ ತಗೊತೀನಿ ಎಕ್ಸ್ ಈಕ್ವಲ್ ಟು 250/50. ಓಕೆ, 400/50, 400/50 ಹಿಂಗೆ ಬರುತ್ತೆ. ಓಕೆ, ಎಕ್ಸ್ ಅಂದರೆ ಏನು? ಸ್ಮಾಲ್ ಎಕ್ಸ್, ಸ್ಮಾಲ್ ವೈ, ಸ್ಮಾಲ್ ಝೆಡ್. ಕರೆಕ್ಟಾ? ಓಕೆ, ಇದು ಕ್ಯಾನ್ಸಲ್. ಇಲ್ಲಿ 5, 25/5 5 ಕ್ಯಾನ್ಸಲ್. ಇದು ನಮಗೆ 8, ಇದು 8. ಅಂದರೆ ಫೈನಲಾಗಿ ಎರಡು ಮ್ಯಾಟ್ರಿಸಸ್ ಈಕ್ವಲ್ ಆಗ್ತಿದೆ ಅಂದರೆ ಇದೇನು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಕೂಡ ಈಕ್ವಲ್ ಆಗುತ್ತೆ. ಆವಾಗ ಎಕ್ಸ್ ಈಕ್ವಲ್ ಟು 5, ದೇರ್ಫಾರ್ ಎಕ್ಸ್ ಈಕ್ವಲ್ ಟು 5, ವೈ ಈಕ್ವಲ್ ಟು 8, ಝೆಡ್ ಈಸ್ ಈಕ್ವಲ್ ಟು 8. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಅಷ್ಟೇ, ಸೊಲ್ಯೂಷನ್ ಇಷ್ಟೇ ನಿಮಗೆ. ಓಕೆ, ನೆಕ್ಸ್ಟು ಇನ್ನೇನು ಒಂದು ನಿಮಿಷ, ಇನ್ನೇನಿದೆ ನಿಮಗೆ ಇಲ್ಲಿ. ನೆಕ್ಸ್ಟು 42 ಕ್ವಶನ್ ನೋಡಿ. 42. ಓಕೆ, ಇದು ನಮಗೆ ಫಂಕ್ಷನ್ ಕೊಟ್ಟಿದ್ದಾರೆ. ವಿ ನೀಡ್ ಟು ಪ್ರೂವ್ ದಿಸ್ ಒನ್. ಓಕೆ, ಇವಾಗ ವೈ ಕೊಟ್ಟಿದ್ದಾರೆ. ವೈ ಇಸ್ ಈಕ್ವಲ್ ಟು 3e⁻²x ಪ್ಲಸ್ 2e⁻3x. ಓಕೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಡಿಫ್ರೆನ್ಷಿಯೇಟ್, ಓಕೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫ್ರೆನ್ಷಿಯೇಟ್ ಮಾಡಿದರೆ dy/dx. ಓಕೆ, 3 ಕಾನ್ಸ್ಟೆಂಟ್ e⁻²x ಡಿಫ್ರೆನ್ಷಿಯೇಷನ್ e⁻²x ಇಂಟು 2x ಡಿಫ್ರೆನ್ಷಿಯೇಷನ್. ಚೈನ್ ರೂಲ್ ಅಪ್ಲೈ ಮಾಡಬೇಕು ನೋಡಿ. e⁻ax ಡಿಫ್ರೆನ್ಷಿಯೇಷನ್ ಏನು ಅಂದರೆ e⁻ax ಇಂಟು ಅಗೇನ್ ax ಡಿಫ್ರೆನ್ಷಿಯೇಷನ್ a, ಅದರಿಂದ ಇಲ್ಲಿ 2 ಬರುತ್ತೆ. ಪ್ಲಸ್ 2 e⁻3x ಡಿಫ್ರೆನ್ಷಿಯೇಷನ್ e⁻3x ಇಂಟು ಅಗೇನ್ 3x ಡಿಫ್ರೆನ್ಷಿಯೇಷನ್ 3, ಚೈನ್ ರೂಲ್. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿದರೆ 6e⁻2x ಪ್ಲಸ್ 6e⁻3x. ಅಗೇನ್ ಡಿಫ್ರೆನ್ಷಿಯೇಟ್ ಮಾಡಿ. ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫ್ರೆನ್ಷಿಯೇಟ್ ಮಾಡಿದರೆ d²y/dx² ಇಸ್ ಈಕ್ವಲ್ ಟು, ಇದು ನಿಮಗೆ 6e⁻2x ಇಂಟು 2 ಪ್ಲಸ್ 6e⁻3x ಇಂಟು 3. ದಟ್ ಮೀನ್ಸ್ 12e⁻2x ಪ್ಲಸ್ 18e⁻3x ಬರುತ್ತೆ. ಓಕೆ, ಕನ್ಸಿಡರ್ ಲೆಫ್ಟ್ ಹ್ಯಾಂಡ್ ಸೈಡ್. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್, ಕನ್ಸಿಡರ್ ಲೆಫ್ಟ್ ಹ್ಯಾಂಡ್ ಸೈಡ್. ಓಕೆ, d²y/dx² ಮೈನಸ್ 5dy/dx ಪ್ಲಸ್ 6y. ಓಕೆ, ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ. 12e⁻2x ಪ್ಲಸ್ 18e⁻3x. ಓಕೆ, ಮೈನಸ್ 5 ಟೈಮ್ಸ್ ಆಫ್ dy/dx 6e⁻2x ಪ್ಲಸ್ 6e⁻3x. ಓಕೆ, ಪ್ಲಸ್ 6 ಟೈಮ್ಸ್ ಆಫ್ y. ಓಕೆ, y 3e⁻2x ಪ್ಲಸ್ 2e⁻3x. ಇನ್ನು ಸಿಂಪ್ಲಿಫೈ ಮಾಡೋಣ. 12e⁻2x ಪ್ಲಸ್ 18e⁻3x ಮೈನಸ್ 6 5s 30 e⁻2x ಮೈನಸ್ 6 5s 30 e⁻3x. ಓಕೆ, 18e⁻3x ಪ್ಲಸ್ 6 2s 12. ಓಕೆ, ಇಷ್ಟು ಬರುತ್ತೆ. ಓಕೆ, ಎಲ್ಲ ಗ್ರೂಪಿಂಗ್ ಮಾಡಿದರೆ, ಓಕೆ, ಸೇಮ್ ಟರ್ಮ್ಸ್ ಎಲ್ಲ ಗ್ರೂಪಿಂಗ್ ಮಾಡಿ. e⁻2x 12 ಮೈನಸ್ 30 ಪ್ಲಸ್ 18. ಓಕೆ, ನೆಕ್ಸ್ಟ್ e⁻3x ಗ್ರೂಪಿಂಗ್ ಮಾಡಿದರೆ 18 ಮೈನಸ್ 30 ಪ್ಲಸ್ 12. ಓಕೆ, ದಟ್ ಈಸ್ e⁻2x ಇಂಟು 0 ಪ್ಲಸ್ e⁻3x ಇಂಟು 0. ಫೈನಲ್ ಇದು 0. ಓಕೆ, ದಟ್ ಈಸ್ ಈಕ್ವಲ್ ಟು RHS. ಹೆನ್ಸ್ ಪ್ರೂವ್ಡ್. ಇಷ್ಟು ಬರೆದ್ರೆ ಸಾಕು, ನಿಮಗೆ ಫುಲ್ ಮಾರ್ಕ್ಸನ್ನು ಸಿಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. 43rd ಕ್ವಶನ್. ಓಕೆ, 43rd ಕ್ವಶನ್ನು. ಓಕೆ, ಇಲ್ಲಿ ನಮಗೆ ಇಂಟಿಗ್ರಲ್ I ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 1/√a² ಮೈನಸ್ x² dx ಕೊಟ್ಟಿದ್ದಾರೆ. ಇಲ್ಲೇನು ಮಾಡಬೇಕಂದ್ರೆ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಿ. ಲೆಟ್ x ಈಕ್ವಲ್ ಟು a ಸೈನ್ ಥೀಟಾ ತಗೊಳ್ಳಿ. ಆವಾಗ ನಿಮಗೆ dx ಏನಾಗುತ್ತೆ, a cos θ dt ಆಗುತ್ತೆ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ I ಈಸ್ ಈಕ್ವಲ್ ಟು
ಇಂಟಿಗ್ರೇಷನ್ ಡಿ ಎಕ್ಸ್ ಪ್ಲೇಸಲ್ಲಿ ಎ ಕಾಸ್ ಥೀಟಾ ಡಿ ಥೀಟಾ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ. ಸಿಂಪ್ಲಿಫೈ ಮಾಡಿದರೆ ಎ ಕಾಸ್ ಥೀಟಾ ಡಿ ಥೀಟಾ ಬೈ ಓಕೆ ಎ ಸ್ಕ್ವೇರ್ ಕಾಮನ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಓಕೆ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಎ ಕಾಸ್ ಥೀಟಾ ಡಿ ಥೀಟಾ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ ಓಕೆ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಎ ಕಾಸ್ ಥೀಟಾ ಬೈ ಎ ಕಾಸ್ ಥೀಟಾ ಬರುತ್ತೆ ಡಿ ಥೀಟಾ ಇದು ಕ್ಯಾನ್ಸಲ್ ಆಗುತ್ತೆ ಇಂಟಿಗ್ರೇಷನ್ ಡಿ ಥೀಟಾ ಓಕೆ ಇಂಟಿಗ್ರೇಷನ್ ಆಫ್ ಡಿ ಥೀಟಾ ನಥಿಂಗ್ ಬಟ್ ಥೀಟಾ ಓಕೆ ಇದು ಇಂಡೆಫಿನಿಟ್ ಆಗಿರೋದ್ರಿಂದ ಕಾನ್ಸ್ಟೆಂಟ್ ಸಿ ಓಕೆ ಥೀಟಾ ಏನಾಗುತ್ತೆ ಫ್ರಮ್ ಇಯರ್ ಓಕೆ ಇದರಿಂದ ನಾವು ಥೀಟಾ ಎವ್ಯಾಲ್ಯೂಯೇಟ್ ಮಾಡಬೇಕು ಓಕೆ ಎಕ್ಸ್ ಬೈ ಎ ಓಕೆ ಈಸ್ ಈಕ್ವಲ್ ಟು ಸೈನ್ ಥೀಟಾ ದಟ್ ಈಸ್ ಈಕ್ವಲ್ ಟು ಸೈನ್ ಥೀಟಾ ಥೀಟಾ ಏನಾಗುತ್ತೆ ದಟ್ ಇಂಪ್ಲೈ ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಆಗುತ್ತೆ ಓಕೆ ಥೀಟಾ ಏನಾಗುತ್ತೆ ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಪ್ಲಸ್ ಸಿ ಓಕೆ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದೆ ಅಂದರೆ we need to evaluate I is equal to integration dx by square root of 25 minus x square ಓಕೆ ಇದನ್ನು ಈ 25ನ 5 ಸ್ಕ್ವೇರ್ ಅಂತ ಬರ್ಕೊಬೋದು. ಇಲ್ಲಿ ಎ ವ್ಯಾಲ್ಯೂ ಎಷ್ಟು 5 ಓಕೆ ಬೈ ಯೂಸಿಂಗ್ ದ ಅಬೋವ್ ರಿಸಲ್ಟ್ ನೀವೇನು ಮಾಡಬೇಕು ದಟ್ ಈಸ್ ಈಕ್ವಲ್ ಟು I is equal to integration dx by 25 square root of 25 minus x square that is equal to sin inverse x by 5 okay plus c. This is our required answer ಅಷ್ಟೇ ಓಕೆ ಇದು ನಿಮಗೆ ಕ್ಲಿಯರ್ ಆಯ್ತು ಅಂದ್ಕೊಂಡಿದ್ದೀನಿ. ಇದನ್ನು ಎವ್ಯಾಲ್ಯೂಯೇಟ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು 44th ಕ್ವಶನ್ ನೋಡಿ ಫೈಂಡ್ ದ ಏರಿಯಾ ಆಫ್ ದಿ ಎಲಿಪ್ಸ್. ಓಕೆ ಇಲ್ಲಿ ನಮಗೆ ಈಕ್ವೇಷನ್ ಕೊಟ್ಟಿದ್ದಾರೆ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1 ಓಕೆ ಇವಾಗ ಓಕೆ ದಿಸ್ ಈಸ್ ಸಿಮಿಟ್ರಿಕಲ್ ಅಬೌಟ್ ಬೋತ್ ದ ಆ್ಯಕ್ಸಿಸ್ ಇದೆ. ನಮಗೆ ಪರ್ಟಿಕ್ಯುಲರಾಗಿ ಯಾವುದು ಮೆನ್ಷನ್ ಮಾಡಿಲ್ಲ ಎ ಗ್ರೇಟರ್ ದ್ಯಾನ್ ಬಿ ಆರ್ ಬಿ ಗ್ರೇಟರ್ ದ್ಯಾನ್ ಎ ಇಂಥದ್ದೇನು ನಮಗೆ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಅದರಿಂದ ನೀವು ಯಾವ ಕಡೆ ಆದರೂ ತೊಗೊಬೋದು. ಇಟ್ ಈಸ್ ಸಿಮಿಟ್ರಿಕಲ್ ಅಬೌಟ್ ಬೋತ್ ದ ಆ್ಯಕ್ಸಿಸ್ ಓಕೆ ಅದರಿಂದ ನೀವೇನು ಮಾಡ್ತೀರ ಅಂದರೆ ಓಕೆ ಟೋಟಲ್ ಏರಿಯಾ ಓಕೆ ಒಂದು ಕೆಲಸ ಮಾಡಿ ಒಂದು ಸೆಂಟೆನ್ಸ್ ಬರೀ ದಿಸ್ ಎಲಿಪ್ಸ್ ಈಸ್ ಸಿಮಿಟ್ರಿಕಲ್ ಅಬೌಟ್ ಬೋತ್ ಆ್ಯಕ್ಸಿಸ್ ಓಕೆ ಟೋಟಲ್ ಏರಿಯಾ ಈಸ್ ಈಕ್ವಲ್ ಟು ಟೋಟಲ್ ಏರಿಯಾ ಎ ಈಸ್ ಈಕ್ವಲ್ ಟು 4 times of ಏರಿಯಾ ಇನ್ ಫಸ್ಟ್ ಕ್ವಾಡ್ರೆಂಟ್ ಮಾಡಿದರೆ ಸಾಕು ಓಕೆ ಇನ್ ದಿ ಫಸ್ಟ್ ಕ್ವಾಡ್ರೆಂಟ್ ಓಕೆ ವೈ ಏನಾಗುತ್ತೆ ವೈ ಅನ್ನೋದು ಪಾಸಿಟಿವ್ ಅದರಿಂದ ಇದನ್ನು ಸಿಂಪ್ಲಿಫೈ ಮಾಡಿ ಓಕೆ ಈ ಟರ್ಮ್ಸ್ ಈ ಸೈಡ್ ಕಳಿಸಿ ಆವಾಗ ನಮ್ಗೆ ಏನಾಗುತ್ತೆ ಅಂದರೆ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1 ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಆ ಕಡೆ ಹೋದರೆ y square is equal to b square 1 minus x square by a square y is equal to ಓಕೆ ಇದೇನಾಗುತ್ತೆ ಎ ಸ್ಕ್ವೇರ್ ಎಲ್ ಸಿ ಎಮ್ ತೊಗೊಂಡ್ರೆ ಓಕೆ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಈಗ ಬರುತ್ತೆ ಓಕೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ತೊಗೊಂಡ್ರೆ ಬಿ ಬೈ ಎ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಇನ್ ಫಸ್ಟ್ ಕ್ವಾಡ್ರೆಂಟ್ ಇದು ಪಾಸಿಟಿವ್ ಇರುತ್ತೆ ಓಕೆ ಏರಿಯಾ ಈಸ್ ಈಕ್ವಲ್ ಟು 4 times ಆಫ್ ಇಂಟಿಗ್ರೇಷನ್ ಇದೇನಾಗುತ್ತೆ ಫಸ್ಟ್ ಕ್ವಾಡ್ರೆಂಟ್ ಇರೋದ್ರಿಂದ ನಿಮಗೆ ಲಿಮಿಟ್ಸ್ ಏನಾಗುತ್ತೆ 0 to a ಓಕೆ y dx that is equal to 4 times of integration 0 to a okay b by a square root of a square minus x square dx okay
ಫೋರ್ ಬಿ ಬೈ ಎ ಅನ್ನೋದು ಕಾನ್ಸ್ಟೆಂಟ್ ಆಚೆ ತಗೊಳ್ಳಿ, 4b/a. ಓಕೆ, ನಿಮಗೆ ಇದು ಡೈರೆಕ್ಟ್ ಫಾರ್ಮುಲಾ ಇದೆ. ಓಕೆ, ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. x/2 ಇಲ್ಲಾಂದರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. x/2 √a² - x² + a² / 2 sin inverse x/a. ಓಕೆ, ಲಿಮಿಟ್ಸ್ 0 to a. ಓಕೆ, ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಅಪ್ಲೈ ಮಾಡಿ. 4b/a. ಓಕೆ, ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿ. ಆವಾಗ ನಿಮಗೆ ಏನು ಬರುತ್ತೆ, a/2 a² - a² + a² / 2 sin inverse a/a. ಲೋವರ್ ಲಿಮಿಟ್. ಓಕೆ, ಲೋವರ್ ಲಿಮಿಟ್ ಅಪ್ಲೈ ಮಾಡಿ. ಲೋವರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಎಕ್ಸ್ ಹತ್ರ ಅಪ್ಲೈ ಮಾಡಿದ್ರೆ 0. ಓಕೆ, ಇದುಗೊಂಡು 0 ಏನಾಗುತ್ತೆ, ಸೈನ್ ಇನ್ವರ್ಸ್ ಆಫ್ ಇದೇನಾಗುತ್ತೆ sin 0, ಕಂಪ್ಲೀಟ್ಲಿ 0ನೇ. ಇದು ಕ್ಯಾನ್ಸಲ್ ಮಾಡಿ. ಓಕೆ, ಸಿಂಪ್ಲಿಫೈ ಮಾಡಿದರೆ ಇನ್ನು a² - a² 0. ಓಕೆ, ಫೈನಲಿ ಇದು ಈ ಟರ್ಮ್ ಕೂಡ 0. ಓಕೆ, ಆವಾಗ ನಿಮಗಿದು a² / 2 sin inverse 1. ಓಕೆ, a 1a ಕ್ಯಾನ್ಸಲ್, 2 1s 2 2s 2ab sin inverse 1 ಅಂದರೆ 1 ಯಾವುದಕ್ಕೆ ಈಕ್ವಲ್, sin π/2 ಅಂದರೆ sin 90 ಡಿಗ್ರಿ. ಓಕೆ, ಇಲ್ಲಿ ತೊಗೊಂಡ್ರೆ sin inverse 1 ಹತ್ರ sin π/2 ತೊಗೊಳ್ಳಿ, ಇದು ಕ್ಯಾನ್ಸಲ್. ಓಕೆ, 2ab × π/2 2 2 ಕ್ಯಾನ್ಸಲ್, ಆವಾಗ ab π. ಓಕೆ, ಸ್ಕ್ವೇರ್ ಯೂನಿಟ್ಸ್ ಇಷ್ಟು ಬರುತ್ತೆ. ಇದೆ ನಮಗೆ ರಿಕ್ವೈರ್ಡ್ ಆನ್ಸರ್ ಅಷ್ಟೇ. ಓಕೆ, ಇದು ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಲಾಸ್ಟ್ ಕ್ವಶನ್ ನೋಡಿ, 45th ಕ್ವಶನ್. ಓಕೆ, ಇದು ನಮಗೆ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್. ಓಕೆ, ಗಿವನ್ ಡಿಫರೆನ್ಷಿಯಲ್ ಇಕ್ವೇಷನ್ ಇನ್ ದಿ ಫಾರ್ಮ್ dy/dx + py = q. ಆವಾಗ p = 2, q ಅನ್ನೋದು sin x. ಓಕೆ, ಫಸ್ಟು ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಬೇಕು. e⁻∫ p dx that is equal to e⁻∫ 2 dx that is equal to e⁻2 ಕಾನ್ಸ್ಟೆಂಟ್. ಓಕೆ, ಇಂಟಿಗ್ರೇಷನ್ ಆಫ್ dx x, ಇದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್ ಈಸ್ ಏನಾಗುತ್ತಂದರೆ y ಇಂಟು ಓಕೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು q ಇಂಟು dx ಪ್ಲಸ್ c. ಓಕೆ, y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ e⁻2x q ಏನು sin x. ಓಕೆ, dx ಪ್ಲಸ್ c. ಓಕೆ, ನೋಡಿ ನಾನು ಆಲ್ರೆಡಿ ನಿಮಗೆ ಪ್ರೀವಿಯಸ್ ಕ್ಲಾಸಸಲ್ಲಿ ಹೇಳಿದ್ದೆ. ಓಕೆ, ನಿಮಗೆ ಇದು ಡೈರೆಕ್ಟ್ ಫಾರ್ಮುಲಾ ಇದೆ, ಇಲ್ಲಾಂದರೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾ ಕೂಡ ಯೂಸ್ ಮಾಡ್ಬೋದು. ಇಂಟಿಗ್ರೇಷನ್ e⁻ax sin bx dx ಫಾರ್ಮುಲಾ ಯೂಸ್ ಮಾಡಿ. e⁻ax / a² + b² a sin bx - b cos bx. ಈ ಫಾರ್ಮುಲಾ ಡೈರೆಕ್ಟ್ ಯೂಸ್ ಮಾಡ್ಕೊಳ್ಳಿ. ಓಕೆ, ಯೂಸ್ ಮಾಡಿಕೊಂಡ್ರೆ ಏನಾಗುತ್ತೆ, y e⁻2x = ಓಕೆ ಏನಾಗುತ್ತೆ ನಮಗೆ, ಇಲ್ಲಾಂದರೆ ಲೆಟ್ ಫಸ್ಟ್ ಇಂಟಿಗ್ರೇಷನ್ i e⁻2x sin x dx ಇದನ್ನು i ಅಂತ ತಗೊಳ್ಳಿ. ಕಂಪ್ಲೀಟ್ ಟರ್ಮ್ ಇಂಟಿಗ್ರೇಷನ್ ಫೈಂಡ್ ಔಟ್ ಮಾಡೋಣ. ಫಸ್ಟ್ ಇದರಲ್ಲಿ a ವ್ಯಾಲ್ಯೂ ಎಷ್ಟು 2, b ವ್ಯಾಲ್ಯೂ 1. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಫಾರ್ಮುಲಾದಲ್ಲೇ ಆವಾಗ i e⁻2x / 2² + 1² 2 sin x - 1 cos x that is equal to e⁻2x / 5 2 sin x - cos x ಹಿಂಗೆ ಬರುತ್ತೆ. ಓಕೆ, ದಟ್ ಇಂಪ್ಲೈಸ್ ಓಕೆ ಫೈನಲ್ ಸೊಲ್ಯೂಷನ್ ಈಸ್ ಏನಾಗುತ್ತೆ ನಮಗೆ y e⁻2x = e⁻2x / 5 2 sin x - cos x ಓಕೆ ಪ್ಲಸ್ c. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ನೀವು ಬೇಕಾದರೆ e⁻2x ಇಂದ ಡಿವೈಡ್ ಮಾಡ್ಬೋದು. y = ಡಿವೈಡ್ ಮಾಡಿದರೆ 1/5 2 sin x - cos x ಪ್ಲಸ್ c e⁻2x ಬರುತ್ತೆ. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ನೀವು ಇದನ್ನಾದರೂ ಯೂಸ್ ಮಾಡ್ಬೋದು ಫೈನಲ್ ಆಗಿ. ಓಕೆ, ಇಷ್ಟು ಪಾರ್ಟ್ ಡಿ ಕ್ವಶನ್ ಸೊಲ್ಯೂಷನ್ಸು. ನೆಕ್ಸ್ಟ್ ವೀಡಿಯೋದಲ್ಲಿ ಪಾರ್ಟ್ ಇ ಸೊಲ್ಯೂಷನ್ಸ್ ಕೂಡ ಡಿಸ್ಕಸ್ ಮಾಡ್ತೀನಿ.
ಓಕೆ, ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ.